ಮಾರ್ಚ್ ತಿಂಗಳಲ್ಲಿ ಸಲ್ಲಿಕೆಯಾದ ದೂರಿನ ಕುರಿತಂತೆ ಸುದೀರ್ಘ ವಿಚಾರಣೆಯನ್ನು ನಡೆಸಿದ ಬಾಂಬೆ ಐಐಟಿ ಮೊದಲ 4 ವಿದ್ಯಾರ್ಥಿಗಳಿಗೆ ತಲಾ 1,20,000 ರೂಪಾಯಿ ಮತ್ತು ಉಳಿದ 4 ವಿದ್ಯಾರ್ಥಿಗಳಿಗೆ ತಲಾ 40,000. ಕಳೆದ ಮಾರ್ಚ್ ತಿಂಗಳಲ್ಲಿ ಬಾಂಬೆಯ ಐಐಟಿಯಲ್ಲಿ ಕಲಾ ಉತ್ಸವ ಕಾರ್ಯಕ್ರಮವೊಂದು ನಡೆದಿತ್ತು. ಈ ಕಲಾ ಉತ್ಸವ ಕಾರ್ಯಕ್ರಮ ಉಳಿದ ಐಐಟಿ ಅಥವಾ ಉಳಿದ ಶಾಲಾ ಕಾಲೇಜುಗಳ ರೀತಿಯಲ್ಲಿ ನಡೆದಿರುತ್ತಿದ್ರೆ ಯಾವ ತೊಂದರೆಯೂ ಆಗ್ತಾ ಇರಲಿಲ್ಲ. ಆದರೆ ಇಲ್ಲಿನ ಕೆಲ ವಿದ್ಯಾರ್ಥಿಗಳು ಮಾಡಿದ ದುರ್ವರ್ತನೆಯಿಂದ ಇದೀಗ ಇಡೀ ಐಐಟಿ ತಲೆ ತಗ್ಗಿಸುವಂತಾಗಿದೆ. ಹೌದು, ಇಲ್ಲಿನ ಕೆಲ ವಿದ್ಯಾರ್ಥಿಗಳು ಈ ಕಲಾ ಉತ್ಸವದಲ್ಲಿ ರಾಹೋವನ್ ಅನ್ನುವ ನಾಟಕವೊಂದನ್ನು ಪ್ರದರ್ಶನ ಮಾಡಿದ್ರು. ಈ ರಾಹೋವನ್ ನಾಟಕ ರಾಮಾಯಣ ಮತ್ತು ರಾಮಾಯಣದ ಪಾತ್ರಗಳನ್ನ ಅಣಕಿಸುವಂತಿತ್ತು. ಹೀಗಾಗಿಯೇ ಈ ನಾಟಕದ ವಿರುದ್ಧ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಯಿತು. ಮಾರ್ಚ್ 31ರಂದು ಐಐಟಿ ಬಾಂಬೆಯ ಕಲಾ ಪ್ರದರ್ಶನದಲ್ಲಿ ಪ್ರದರ್ಶನಗೊಂಡ ಈ ರಾಹೋವನ್ ನಾಟಕದ ಕಥಾಹಂದರ ಏನಿತ್ತೋ ಇದು ಸಾಕಷ್ಟು ಜನರ ಆಕ್ರೋಶಕ್ಕೆ ಗುರಿಯಾಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಕುರಿತಂತೆ ವ್ಯಾಪಕ ಟೀಕೆ ಕೂಡ ವ್ಯಕ್ತವಾಯಿತು. ರಾಹೋವನ್ ನಾಟಕದಲ್ಲಿ ರಾಮಾಯಣವನ್ನ ಮತ್ತು ರಾಮಾಯಣದ ಪಾತ್ರಗಳನ್ನ ಟೀಕೆ ಮಾಡುವ ಅಥವಾ ವಿಡಂಬನೆ ಮಾಡುವ ಅಗತ್ಯವಿಲ್ಲ ಅನ್ನುವ ಮಾತುಗಳು ಕೂಡ ಕೇಳಿಬಂತು. ಈ ರಾಹೋವನ್ ನಾಟಕದ ವಿರುದ್ಧ ಸಿಡಿದೆದ್ದ ವಿದ್ಯಾರ್ಥಿಗಳ ಒಂದು ಗುಂಪು ಈ ನಾಟಕದಲ್ಲಿ ಹಿಂದೂಗಳ ನಂಬಿಕೆ ಮತ್ತು ಹಿಂದೂಗಳ ದೇವತೆಗಳನ್ನ ಅಪಮಾನಿಸಲಾಗಿದೆ, ಹೀಗಾಗಿ ಇದು ಹಿಂದೂ ಧರ್ಮಕ್ಕೆ ಮಾಡಿದ ಅವಹೇಳನ ಎಂದು ದೂರನ್ನು ಕೂಡ ಕೊಟ್ಟಿದ್ರು. ಸ್ತ್ರೀವಾದದ ಪ್ರಚಾರದ ನೆಪದಲ್ಲಿ ಸ್ತ್ರೀ ಪಾತ್ರಗಳನ್ನು ಅಪಮಾನಿಸಲಾಗಿದೆ, ರಾಮಾಯಣದ ಮುಖ್ಯ ಪಾತ್ರಗಳನ್ನು ಅಸಭ್ಯವಾಗಿ ಚಿತ್ರಿಸಲಾಗಿದೆ, ಸಾಂಸ್ಕೃತಿಕ ಮೌಲ್ಯಗಳನ್ನು ಅಣಕಿಸಲಾಗಿದೆ ಎಂದು ಈ ದೂರಿನಲ್ಲಿ ಹೇಳಲಾಗಿತ್ತು. ಈ ದೂರನ್ನು ಸ್ವೀಕರಿಸಿದ ಬಾಂಬೆ ಐಐಟಿಯ ಶಿಸ್ತು ಸಮಿತಿ ಏನಿದೆಯೋ ಮಾರ್ಚ್ 8ರಂದು ಸಭೆಯೊಂದನ್ನು ನಡೆಸಿತು. ಈ ನಾಟಕದ ಫುಟೇಜ್ಗಳನ್ನು ಪರಿಶೀಲನೆ ನಡೆಸಿತು. ಕೈಗೊಳ್ಳಬೇಕಾದ ಶಿಸ್ತು ಕ್ರಮಗಳ ಕುರಿತಂತೆಯೂ ಈ ಶಿಸ್ತು ಸಮಿತಿಯಲ್ಲಿ ಸುದೀರ್ಘ ಚರ್ಚೆ ನಡೆದಿತ್ತು. ಇದೀಗ ಈ ಶಿಸ್ತು ಸಮಿತಿ ಕೈಗೊಂಡ ಪ್ರಮುಖ ತೀರ್ಮಾನಗಳ ಕುರಿತಂತೆ ಪ್ರಕಟಣೆ ಕೂಡ ಹೊರಬಿದ್ದಿದೆ. ಶಿಸ್ತು ಸಮಿತಿಯ ಶಿಫಾರಸಿನಂತೆ ಬಾಂಬೆ ಐಐಟಿ ಈ ರಾಹೋವನ್ ನಾಟಕದಲ್ಲಿ ಅಭಿನಯಿಸಿದ 4 ವಿದ್ಯಾರ್ಥಿಗಳಿಗೆ ತಲಾ 1,20,000 ರೂಪಾಯಿ ದಂಡವನ್ನು ವಿಧಿಸಿದೆ. ಇನ್ನುಳಿದ 4 ವಿದ್ಯಾರ್ಥಿಗಳಿಗೆ ತಲಾ 40,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಈ 1,00,000 ರೂಪಾಯಿ 20,000 ದಂಡ ಏನಿದೆಯೋ ಇದು ವಿದ್ಯಾರ್ಥಿಗಳ ಸೆಮಿಸ್ಟರ್ ಟ್ಯೂಷನ್ ಫೀಸಿಗೆ ಸಮನಾಗಿದೆ ಅಂತ ಹೇಳಲಾಗ್ತಾ ಇದೆ. ಕೇವಲ ದಂಡ ಮಾತ್ರವಲ್ಲದೆ ಈ ನಾಟಕದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಕೆಲವೊಂದು ಪ್ರಶಸ್ತಿಗಳ ವಿಭಾಗದಿಂದಲೂ ಕೂಡ ಕೈ ಬಿಡಲಾಗಿದೆ. ಇನ್ನು ಕೆಲ ವಿದ್ಯಾರ್ಥಿಗಳನ್ನ ಹಾಸ್ಟೆಲ್ನಿಂದ ಹೊರದಬ್ಬಲಾಗಿದೆ. ಜುಲೈ 20ರ ಒಳಗಾಗಿ ವಿದ್ಯಾರ್ಥಿಗಳು ಈ ದಂಡವನ್ನ ಕಟ್ಟಬೇಕಾಗಿದ್ದು, ಒಂದು ವೇಳೆ ದಂಡ ಕಟ್ಟುವಲ್ಲಿ ವಿಫಲರಾದ್ರೆ ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಬಾಂಬೆ ಐಐಟಿ ಹೇಳಿದೆ. ಹಾಗಾದ್ರೆ ಈ ನಾಟಕದಲ್ಲಿ ವಿವಾದಕ್ಕೆ ಕಾರಣವಾಗಿದ್ದು ಏನು? ರಾಮಾಯಣದಿಂದ ಪ್ರೇರಿತಗೊಂಡು ರಚನೆಯಾದ ಈ ನಾಟಕ ರಾಹೋವನ್ ಏನಿದೆಯೋ ಅದರಲ್ಲಿ ಸೀತೆ ತನ್ನ ಅಪಹರಣಕಾರ ಮತ್ತು ಅಪಹರಣಗೊಳಿಸಿ ಇಟ್ಟ ಸ್ಥಳವನ್ನ ಶ್ಲಾಘಿಸುವಂತೆ ಪ್ರದರ್ಶಿಸಲಾಗಿತ್ತು.